ರಾಜ್ಯದ ಜನರು ಮತ್ತೊಂದು ದರ ಏರಿಕೆ ಶಾಕ್ ಎದುರಿಸಲು ಸಿದ್ಧವಾಗಬೇಕಾಗಿದೆ. ಮುಂದಿನ 3 ದಿನದ ಬಳಿಕ ಹಾಲಿನ ದರ ಹೆಚ್ಚಾಗುವ ನಿರೀಕ್ಷೆ ಇದೆ. ಆದರೆ ಬೆಲೆ ಎಷ್ಟು ಹೆಚ್ಚಾಗಬಹುದು ಅಂತ ನೀವು ನೋಡಿ. ಇದು 3ನೇ ಬಾರಿ ಬೆಲೆ ಹೆಚ್ಚಾಗ್ತಾ ಇರೋದು. ಇದರ ಬಗ್ಗೆ ಒಂದು ರಿಪೋರ್ಟ್. ಜನತೆಗೆ ಹೊಸ ಶಾಕ್ ಕೊಡಲು ಸಿದ್ದು ತಯಾರಿ. 3 ದಿನದ ಬಳಿಕ ನಂದಿನಿ ಹಾಲು ₹3 ದುಬಾರಿ. ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲಿನ ದರ ಹೆಚ್ಚಿಸಿ ವರ್ಷ ಕಳೆದೇ ಇಲ್ಲ. ಆಗಲೇ ದರ ಏರಿಕೆಗೆ ಪ್ರಸ್ತಾಪ ಬಂದಿತ್ತು. ಕೆಎಂಎಫ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ದರ ಹೆಚ್ಚಳಕ್ಕೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಸಭೆ ಬಳಿಕ ಮಾತನಾಡಿರೋ ಕೆಎಂಎಫ್ ಅಧ್ಯಕ್ಷ ಭೀಮನಾಯ್ಕ್ ದರ ಏರಿಕೆಯ ಶಾಕ್ ನೀಡಿದ್ದಾರೆ. ಹಾಲು ದರ ಏರಿಕೆಗೆ ರೈತರು ಹಾಗೂ ಹಾಲು ಒಕ್ಕೂಟಗಳ ಒತ್ತಡವಿದೆ. ಆದರೆ ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಡೋಂಟ್ ವರಿ, ಹಾಲಿನ ರೇಟ್ ಜಾಸ್ತಿ ಆಗಿಲ್ಲ ಎಂದಿದ್ದಾರೆ. ಆದರೆ ಕೆಎಂಎಫ್ ಅಧ್ಯಕ್ಷರ ಪ್ರಕಾರ ದರ ಏರಿಕೆ ಫಿಕ್ಸ್. ಈಗಾಗಲೇ ಹಾಲು ದರ ಹೆಚ್ಚಳದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಾಗಿದೆ. ಮುಂದಿನ ಸಂಪುಟ ಸಭೆ ಬಳಿಕ ಅಧಿಕೃತ ಘೋಷಣೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ ಹಾಲು ಮಹಾಮಂಡಳದವರು ₹5 ದರ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ. ಕೊನೆಗೆ ಹಾಲಿನ ದರ ಪ್ರತಿ ಲೀಟರ್ಗೆ ₹3 ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಲಿನ ದರ ಏರಿಕೆ ಆಗಲ್ಲ ಅಂತ ಸಿಎಂ ಹೇಳಿದ್ರೆ ಕೆಎಂಎಫ್ ಅಧ್ಯಕ್ಷ ದರ ಏರಿಕೆ ಆಗಲಿದೆ ಅಂತಿದ್ದು ಗೊಂದಲ ಮೂಡಿದೆ. ಈಗಾಗಲೇ ಸಾರಿಗೆ, ಬಸ್ ದರ ಹಾಗೆ ವಿದ್ಯುತ್, ಮೆಟ್ರೋ ಪ್ರಯಾಣ ದರಗಳು ಏರಿಕೆ ಆಗಿದ್ದು, ಹಾಲಿನ ದರ ಏರಿಕೆ ಆದರೆ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ. ರಾಜ್ಯದ ಜನರು ಮತ್ತೊಂದು ದರ ಏರಿಕೆ ಶಾಕ್ ಎದುರಿಸಲು ಸಿದ್ಧವಾಗಬೇಕಾಗಿದೆ. ಮುಂದಿನ 3 ದಿನದ ಬಳಿಕ ಹಾಲಿನ ದರ ಹೆಚ್ಚಾಗುವ ನಿರೀಕ್ಷೆ ಇದೆ. ಆದರೆ ಬೆಲೆ ಎಷ್ಟು ಹೆಚ್ಚಾಗಬಹುದು ಅಂತ ನೀವು ನೋಡಿ. ಇದು 3ನೇ ಬಾರಿ ಬೆಲೆ ಹೆಚ್ಚಾಗ್ತಾ ಇರೋದು. ಇದರ ಬಗ್ಗೆ ಒಂದು ರಿಪೋರ್ಟ್. ಜನತೆಗೆ ಹೊಸ ಶಾಕ್ ಕೊಡಲು ಸಿದ್ದು ತಯಾರಿ. 3 ದಿನದ ಬಳಿಕ ನಂದಿನಿ ಹಾಲು ₹3 ದುಬಾರಿ. ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲಿನ ದರ ಹೆಚ್ಚಿಸಿ ವರ್ಷ ಕಳೆದೇ ಇಲ್ಲ. ಆಗಲೇ ದರ ಏರಿಕೆಗೆ ಪ್ರಸ್ತಾಪ ಬಂದಿತ್ತು. ಕೆಎಂಎಫ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ದರ ಹೆಚ್ಚಳಕ್ಕೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಸಭೆ ಬಳಿಕ ಮಾತನಾಡಿರೋ ಕೆಎಂಎಫ್ ಅಧ್ಯಕ್ಷ ಭೀಮನಾಯ್ಕ್ ದರ ಏರಿಕೆಯ ಶಾಕ್ ನೀಡಿದ್ದಾರೆ. ಹಾಲು ದರ ಏರಿಕೆಗೆ ರೈತರು ಹಾಗೂ ಹಾಲು ಒಕ್ಕೂಟಗಳ ಒತ್ತಡವಿದೆ. ಆದರೆ ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಡೋಂಟ್ ವರಿ, ಹಾಲಿನ ರೇಟ್ ಜಾಸ್ತಿ ಆಗಿಲ್ಲ ಎಂದಿದ್ದಾರೆ. ಆದರೆ ಕೆಎಂಎಫ್ ಅಧ್ಯಕ್ಷರ ಪ್ರಕಾರ ದರ ಏರಿಕೆ ಫಿಕ್ಸ್. ಈಗಾಗಲೇ ಹಾಲು ದರ ಹೆಚ್ಚಳದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಾಗಿದೆ. ಮುಂದಿನ ಸಂಪುಟ ಸಭೆ ಬಳಿಕ ಅಧಿಕೃತ ಘೋಷಣೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ ಹಾಲು ಮಹಾಮಂಡಳದವರು ₹5 ದರ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ. ಕೊನೆಗೆ ಹಾಲಿನ ದರ ಪ್ರತಿ ಲೀಟರ್ಗೆ ₹3 ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಲಿನ ದರ ಏರಿಕೆ ಆಗಲ್ಲ ಅಂತ ಸಿಎಂ ಹೇಳಿದ್ರೆ ಕೆಎಂಎಫ್ ಅಧ್ಯಕ್ಷ ದರ ಏರಿಕೆ ಆಗಲಿದೆ ಅಂತಿದ್ದು ಗೊಂದಲ ಮೂಡಿದೆ. ಈಗಾಗಲೇ ಸಾರಿಗೆ, ಬಸ್ ದರ ಹಾಗೆ ವಿದ್ಯುತ್, ಮೆಟ್ರೋ ಪ್ರಯಾಣ ದರಗಳು ಏರಿಕೆ ಆಗಿದ್ದು, ಹಾಲಿನ ದರ ಏರಿಕೆ ಆದರೆ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ. ರಾಜ್ಯದ ಜನರು ಮತ್ತೊಂದು ದರ ಏರಿಕೆ ಶಾಕ್ ಎದುರಿಸಲು ಸಿದ್ಧವಾಗಬೇಕಾಗಿದೆ. ಮುಂದಿನ 3 ದಿನದ ಬಳಿಕ ಹಾಲಿನ ದರ ಹೆಚ್ಚಾಗುವ ನಿರೀಕ್ಷೆ ಇದೆ. ಆದರೆ ಬೆಲೆ ಎಷ್ಟು ಹೆಚ್ಚಾಗಬಹುದು ಅಂತ ನೀವು ನೋಡಿ. ಇದು 3ನೇ ಬಾರಿ ಬೆಲೆ ಹೆಚ್ಚಾಗ್ತಾ ಇರೋದು. ಇದರ ಬಗ್ಗೆ ಒಂದು ರಿಪೋರ್ಟ್. ಜನತೆಗೆ ಹೊಸ ಶಾಕ್ ಕೊಡಲು ಸಿದ್ದು ತಯಾರಿ. 3 ದಿನದ ಬಳಿಕ ನಂದಿನಿ ಹಾಲು ₹3 ದುಬಾರಿ. ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲಿನ ದರ ಹೆಚ್ಚಿಸಿ ವರ್ಷ ಕಳೆದೇ ಇಲ್ಲ. ಆಗಲೇ ದರ ಏರಿಕೆಗೆ ಪ್ರಸ್ತಾಪ ಬಂದಿತ್ತು. ಕೆಎಂಎಫ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ದರ ಹೆಚ್ಚಳಕ್ಕೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಸಭೆ ಬಳಿಕ ಮಾತನಾಡಿರೋ ಕೆಎಂಎಫ್ ಅಧ್ಯಕ್ಷ ಭೀಮನಾಯ್ಕ್ ದರ ಏರಿಕೆಯ ಶಾಕ್ ನೀಡಿದ್ದಾರೆ. ಹಾಲು ದರ ಏರಿಕೆಗೆ ರೈತರು ಹಾಗೂ ಹಾಲು ಒಕ್ಕೂಟಗಳ ಒತ್ತಡವಿದೆ. ಆದರೆ ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಡೋಂಟ್ ವರಿ, ಹಾಲಿನ ರೇಟ್ ಜಾಸ್ತಿ ಆಗಿಲ್ಲ ಎಂದಿದ್ದಾರೆ. ಆದರೆ ಕೆಎಂಎಫ್ ಅಧ್ಯಕ್ಷರ ಪ್ರಕಾರ ದರ ಏರಿಕೆ ಫಿಕ್ಸ್.
ಈಗಾಗಲೇ ಹಾಲು ದರ ಹೆಚ್ಚಳದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಾಗಿದೆ. ಮುಂದಿನ ಸಂಪುಟ ಸಭೆ ಬಳಿಕ ಅಧಿಕೃತ ಘೋಷಣೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ ಹಾಲು ಮಹಾಮಂಡಳದವರು ₹5 ದರ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ. ಕೊನೆಗೆ ಹಾಲಿನ ದರ ಪ್ರತಿ ಲೀಟರ್ಗೆ ₹3 ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಲಿನ ದರ ಏರಿಕೆ ಆಗಲ್ಲ ಅಂತ ಸಿಎಂ ಹೇಳಿದ್ರೆ ಕೆಎಂಎಫ್ ಅಧ್ಯಕ್ಷ ದರ ಏರಿಕೆ ಆಗಲಿದೆ ಅಂತಿದ್ದು ಗೊಂದಲ ಮೂಡಿದೆ. ಈಗಾಗಲೇ ಸಾರಿಗೆ, ಬಸ್ ದರ ಹಾಗೆ ವಿದ್ಯುತ್, ಮೆಟ್ರೋ ಪ್ರಯಾಣ ದರಗಳು ಏರಿಕೆ ಆಗಿದ್ದು, ಹಾಲಿನ ದರ ಏರಿಕೆ ಆದರೆ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ. ರಾಜ್ಯದ ಜನರು ಮತ್ತೊಂದು ದರ ಏರಿಕೆ ಶಾಕ್ ಎದುರಿಸಲು ಸಿದ್ಧವಾಗಬೇಕಾಗಿದೆ. ಮುಂದಿನ 3 ದಿನದ ಬಳಿಕ ಹಾಲಿನ ದರ ಹೆಚ್ಚಾಗುವ ನಿರೀಕ್ಷೆ ಇದೆ. ಆದರೆ ಬೆಲೆ ಎಷ್ಟು ಹೆಚ್ಚಾಗಬಹುದು ಅಂತ ನೀವು ನೋಡಿ. ಇದು 3ನೇ ಬಾರಿ ಬೆಲೆ ಹೆಚ್ಚಾಗ್ತಾ ಇರೋದು. ಇದರ ಬಗ್ಗೆ ಒಂದು ರಿಪೋರ್ಟ್. ಜನತೆಗೆ ಹೊಸ ಶಾಕ್ ಕೊಡಲು ಸಿದ್ದು ತಯಾರಿ. 3 ದಿನದ ಬಳಿಕ ನಂದಿನಿ ಹಾಲು ₹3 ದುಬಾರಿ. ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲಿನ ದರ ಹೆಚ್ಚಿಸಿ ವರ್ಷ ಕಳೆದೇ ಇಲ್ಲ. ಆಗಲೇ ದರ ಏರಿಕೆಗೆ ಪ್ರಸ್ತಾಪ ಬಂದಿತ್ತು. ಕೆಎಂಎಫ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ದರ ಹೆಚ್ಚಳಕ್ಕೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಸಭೆ ಬಳಿಕ ಮಾತನಾಡಿರೋ ಕೆಎಂಎಫ್ ಅಧ್ಯಕ್ಷ ಭೀಮನಾಯ್ಕ್ ದರ ಏರಿಕೆಯ ಶಾಕ್ ನೀಡಿದ್ದಾರೆ. ಹಾಲು ದರ ಏರಿಕೆಗೆ ರೈತರು ಹಾಗೂ ಹಾಲು ಒಕ್ಕೂಟಗಳ ಒತ್ತಡವಿದೆ. ಆದರೆ ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಡೋಂಟ್ ವರಿ, ಹಾಲಿನ ರೇಟ್ ಜಾಸ್ತಿ ಆಗಿಲ್ಲ ಎಂದಿದ್ದಾರೆ. ಆದರೆ ಕೆಎಂಎಫ್ ಅಧ್ಯಕ್ಷರ ಪ್ರಕಾರ ದರ ಏರಿಕೆ ಫಿಕ್ಸ್. ಈಗಾಗಲೇ ಹಾಲು ದರ ಹೆಚ್ಚಳದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಾಗಿದೆ. ಮುಂದಿನ ಸಂಪುಟ ಸಭೆ ಬಳಿಕ ಅಧಿಕೃತ ಘೋಷಣೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ ಹಾಲು ಮಹಾಮಂಡಳದವರು ₹5 ದರ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ. ಕೊನೆಗೆ ಹಾಲಿನ ದರ ಪ್ರತಿ ಲೀಟರ್ಗೆ ₹3 ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಲಿನ ದರ ಏರಿಕೆ ಆಗಲ್ಲ ಅಂತ ಸಿಎಂ ಹೇಳಿದ್ರೆ ಕೆಎಂಎಫ್ ಅಧ್ಯಕ್ಷ ದರ ಏರಿಕೆ ಆಗಲಿದೆ ಅಂತಿದ್ದು ಗೊಂದಲ ಮೂಡಿದೆ. ಈಗಾಗಲೇ ಸಾರಿಗೆ, ಬಸ್ ದರ ಹಾಗೆ ವಿದ್ಯುತ್, ಮೆಟ್ರೋ ಪ್ರಯಾಣ ದರಗಳು ಏರಿಕೆ ಆಗಿದ್ದು, ಹಾಲಿನ ದರ ಏರಿಕೆ ಆದರೆ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ. ರಾಜ್ಯದ ಜನರು ಮತ್ತೊಂದು ದರ ಏರಿಕೆ ಶಾಕ್ ಎದುರಿಸಲು ಸಿದ್ಧವಾಗಬೇಕಾಗಿದೆ. ಮುಂದಿನ 3 ದಿನದ ಬಳಿಕ ಹಾಲಿನ ದರ ಹೆಚ್ಚಾಗುವ ನಿರೀಕ್ಷೆ ಇದೆ. ಆದರೆ ಬೆಲೆ ಎಷ್ಟು ಹೆಚ್ಚಾಗಬಹುದು ಅಂತ ನೀವು ನೋಡಿ. ಇದು 3ನೇ ಬಾರಿ ಬೆಲೆ ಹೆಚ್ಚಾಗ್ತಾ ಇರೋದು. ಇದರ ಬಗ್ಗೆ ಒಂದು ರಿಪೋರ್ಟ್. ಜನತೆಗೆ ಹೊಸ ಶಾಕ್ ಕೊಡಲು ಸಿದ್ದು ತಯಾರಿ. 3 ದಿನದ ಬಳಿಕ ನಂದಿನಿ ಹಾಲು ₹3 ದುಬಾರಿ. ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲಿನ ದರ ಹೆಚ್ಚಿಸಿ ವರ್ಷ ಕಳೆದೇ ಇಲ್ಲ. ಆಗಲೇ ದರ ಏರಿಕೆಗೆ ಪ್ರಸ್ತಾಪ ಬಂದಿತ್ತು. ಕೆಎಂಎಫ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ದರ ಹೆಚ್ಚಳಕ್ಕೆ ರೆಡ್ ಸಿಗ್ನಲ್